ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ FSSAI ಲೈಸೆನ್ಸ್ ಬಗ್ಗೆ. ನಮಗೆ ಯಾವ ಥರದ ಲೈಸೆನ್ಸ್ ಬೇಕು ಎಕ್ಸ್ಪೋರ್ಟ್ ಮಾಡೋಕ್ಕೆ, ಅಥವಾ ಯಾವ ಥರದ ಸಿಸ್ಟಮ್ ಇದೆ, ಅದು ಸರ್ಟಿಫಿಕೇಟ್ಗಳನ್ನ ಹೇಗೆ ತೊಗೊಳ್ಬೋದು, ಅಥವಾ ಈ ಲೈಸೆನ್ಸು ಎಲ್ಲಿಂದ ಸಿಗುತ್ತೆ, ಏನೆಲ್ಲ ಪ್ರೊಸೆಸ್ ಇದೆ, ಅಥವಾ ನಾನು ಯಾವ ಥರದ ಕೆಲಸ ಮಾಡೋದಕ್ಕೆ ಅಥವಾ ಯಾವ ಥರದ ಕೆಲಸ ಮಾಡೋದ್ರಿಂದ ನನಗೆ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ, ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ FSSAI ಬಗ್ಗೆ ಗೊತ್ತಾಗುತ್ತೆ, ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಇಂಪೋರ್ಟ್ ಆದರೂ ಮಾಡ್ಕೊಳ್ಳಿ ಅಥವಾ ಎಕ್ಸ್ಪೋರ್ಟ್ ಆದರೂ ಮಾಡಿ, ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಶುರು ಮಾಡೋಣ. ಸೊ FSSAI ಯಾವುದಕ್ಕೆ ಬೇಕಾಗುತ್ತೆ? ಸೊ ನಾರ್ಮಲಿ FSSAI ಕೆಲಸ ಏನೋ ನಿಮ್ಮ ಫುಡ್ ಸೇಫ್ಟಿ ಮತ್ತು ಪಬ್ಲಿಕ್ ಹೆಲ್ತ್. ಸೊ ಮಾಡ್ತಾರಾ ಇಲ್ವಾ ಅದು ಸೆಕೆಂಡ್ರಿ, ಬಟ್ FSSAI ಲೈಸೆನ್ಸ್ ಇರೋದು ಅದೇ ಆ ಪರ್ಪಸ್ಗೆ. ಇವಾಗ ಹೋಟೆಲ್ಗಳಲ್ಲಿ FSSAI ಹಾಕಿರ್ತಾರೆ, ಹೈಜೀನ್ ಮಾತ್ರ ಕೇಳೋ ಹಾಗಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಕಂಪ್ಲೇಂಟ್ ಮಾಡ್ಬೋದು, ಕೇಳ್ತಾರೋ ಇಲ್ಲೋ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಸೊ ಆ ವಿಷಯಕ್ಕೆ ಬಂದರೆ ಓಕೆ. ಬಟ್ ಆದರೆ ಏನಾಗುತ್ತೆ, ಇದು ನಮಗೆ ಗೊತ್ತು, ನಿಮಗೆ ಗೊತ್ತು. ಬಟ್ ಇವಾಗ ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಜನಕ್ಕೆಲ್ಲ, ಪಬ್ಲಿಕ್ ಜನಕ್ಕೆ ಹೇಗೆ ಅಂತಂದರೆ FSSAI ರಿಜಿಸ್ಟರ್ಡ್ ಇದ್ದರೆ ಒಂದು ಕ್ರೆಡಿಬಿಲಿಟಿ ಇರುತ್ತೆ, ಮಾಡ್ಬೋದು. ಬಟ್ ಅದೇ ನಾವು ಇಂಡಿಯಾದಲ್ಲಂತೂ ಮಾರ್ತಾ ಇಲ್ಲ. ಇಂಡಿಯಾದಲ್ಲೂ ಮಾರ್ತಾ ಇದ್ರೆ ಒಳ್ಳೆಯದು, ಇಲ್ಲ ಅಂದರೆ ನಾವು ಬರೀ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ ಸೊ ಅಲ್ಲೇನಾಗುತ್ತೆ, ಈ ಫಾರಿನಲ್ಲಿರೋರಿಗೆ FSSAIದಿಂದ ಏನು ತುಂಬ ವ್ಯತ್ಯಾಸ ಬೀಳಲ್ಲ. ಬಟ್ ಆದರೆ ನಂಬರ್ ಇದೆ, ಟ್ರೇಸಿಂಗ್ ಇದೆ ಅನ್ನೋದು ಒಂದು ಎಶ್ಯೂರೆನ್ಸ್ ಇರುತ್ತೆ, ಅದನ್ನು ನೋಡ್ಕೊಂಡು ಮಾಡ್ಬೋದು. ಬಟ್ ಇದನ್ನು ನಾವು ಯೂಸ್ ಮಾಡ್ಬೋದು ಈ ಪರ್ಪಸಿಗೆ ಅಲ್ಲ. ಓಕೆ, ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. FSSAI ಹಾಕಿಬಿಟ್ರೆ ದೊಡ್ಡದಾಗಿ ಮಾಡಬೇಕು ಅದೆಲ್ಲ ಏನಿಲ್ಲ, ತುಂಬ ಚಿಕ್ಕದಾಗೇ FSSAI ನಂಬರ್ಗಳನ್ನ ಹಾಕಿದರೆ ಸಾಕಾಗುತ್ತೆ. ಸೊ ಇದು ಇವತ್ತಿನ ಟೈಮಲ್ಲಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇರೋದ್ರಿಂದ ಫುಡ್ ಸೇಫ್ಟಿಯಲ್ಲಿ. ಸೊ ಈ ಆ್ಯಕ್ಟ್ ಕೂಡ ಇದೆ. ನಿಮಗೇನಾದರೂ ಈಗ ನಾನು ಹೇಳ್ತಾ ಇರೋ ವಿಷಯಗಳಿಗೆ ಬಿಟ್ಟು ಇನ್ನೂ ಹೆಚ್ಚಿಗೆ ಕಲ್ತ್ಕೊಂಡು ಇನ್ನೇನಾದರೂ ಮಾಡಬೇಕು ಅನ್ನೋದಿದ್ದರೆ ಈ ಆ್ಯಕ್ಟ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅಥವಾ ಅಲ್ಲಿ ಹೋಗಿಬಿಟ್ಟು ಈ ಫುಲ್ ಆ್ಯಕ್ಟ್ಗಳನ್ನ ಓದಿದರೆ ಎಲ್ಲ ಪ್ರೊಸೆಸ್ಸು ಅರ್ಥ ಆಗುತ್ತೆ. ಅದ್ರ ಓದೋಕ್ಕೆ ಒಂದು ಜನ್ಮ ಬೇಕಾಗುತ್ತೆ, ಬೇಕಂದರೆ ಅರ್ಥ ಮಾಡ್ಕೊಳ್ಳಿ, ತೊಗೊಂಡು ಓದ್ಕೊಳ್ಳಿ. ಸೊ FSSAI ಬಂದು 14 ಡಿಜಿಟ್ ಲೈಸೆನ್ಸ್ ನಂಬರ್ ಇದೆ. ಸೊ FSSAI ಲೋಗೋ ಹಾಕಿಬಿಟ್ಟು ಆ ಲೈಸೆನ್ಸ್ ನಂಬರ್ ಹಾಕಿಬಿಟ್ರೆ ಸಾಕಾಗುತ್ತೆ. ಸೊ ಲೀಗಲ್ ರಿಕ್ವೈರ್ಮೆಂಟ್ ಏನು? ಇದು ಮ್ಯಾಂಡೇಟ್ರಿ. ನೀವು ಯಾವುದೇ ಥರದ ಫುಡ್ ಬಿಸ್ನೆಸ್ಸಲ್ಲಿ ಇದ್ದರೆ, ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಸೇಲರ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಥರದ ಫುಡ್ ಬಿಸ್ನೆಸ್ಸಲ್ಲಿ ಇರ್ಬೋದು. ಹಾಗಿದ್ದಾಗ ನೀವು ಮರ್ಚೆಂಟ್ ಟ್ರೇಡರ್ ಇದ್ದರೂ ಕೂಡ ಇದೇ ಅಪ್ಲಿಕೇಬಲ್ ಆಗುತ್ತೆ. ಸೊ ಆಪ್ರೇಷನ್ಸ್, ಒಂದು ವೇಳೆ ನೀವೇನಾದರೂ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಬಟ್ ಯಾವುದೇ ಥರದ ಲೈಸೆನ್ಸ್ಗಳಿಲ್ಲ, ಈವನ್ ನೀವೇನಾದರೂ ಪಿಕ್ಕಲ್ಸ್ ಆಗಿರ್ಬೋದು, ಈ ಉಪ್ಪಿನಕಾಯಿ ಅಂತ ಏನು ಹೇಳ್ತವೆ, ಅಥವಾ ಬೇರೆ ಯಾವುದೇ ಥರದ ಮಸಾಲೆಗಳಿರ್ಬೋದು, ಏನೇ ನೀವು ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರೂ ಕೂಡ ನಿಮ್ಗೆ ಮಿನಿಮಮ್ FSSAI ಲೈಸೆನ್ಸ್ಗಳು ಬೇಕೇ ಬೇಕಾಗುತ್ತೆ. ಇದಿಲ್ಲದೆ ನೀವು ಯಾವುದೇ ಥರದ ಬಿಸ್ನೆಸ್ಗಳನ್ನು ಮಾಡೋ ಹಾಗಿಲ್ಲ. ಇಲ್ಲ ಮಾಡಿದ್ರೆ ಏನಾಗುತ್ತೆ, 5 ಲಕ್ಷ ಪೆನಲ್ಟಿ ಬೀಳುತ್ತೆ, ಇಲ್ಲಾಂದ್ರೆ ಒಂದು 6 ತಿಂಗಳು ಜೈಲಿಗೆ ಹಾಕ್ತಾರೆ, ಇಲ್ಲ 5 ಲಕ್ಷ ಇಸ್ಕೊಂಬಿಟ್ಟು ಜೈಲಿಗೆ ಹಾಕ್ತಾರೆ. ಸೊ ಎರಡೂ ಪಾಸಿಬಿಲಿಟೀಸ್ ಇದೆ. ಸೊ ಇವಾಗ ಈ ಲೈಸೆನ್ಸ್ಗಳು ತುಂಬ ಇಂಪಾರ್ಟೆಂಟು, ಎಕ್ಸ್ಪೈರ್ ಆಗೋ ಮುಂಚೆನೇ ರಿನ್ಯೂ ಮಾಡ್ಕೊಳ್ಳಿ. ಸೊ ಎಷ್ಟು ಖರ್ಚು ಬರುತ್ತೆ ಸರ್? ಸೊ ಇವಾಗ ಬೇಸಿಕ್ ರಿಜಿಸ್ಟ್ರೇಷನ್ ಯಾರಿಗೆ? ಪಾನಿಪುರಿಯವ್ರಿಗೆ. ಪಾನಿಪುರಿ ಪಕ್ಕಕ್ಕೆ ಸಮೋಸ ಮಾರೋರು, ಅಥವಾ ರೋಡ್ ಸೈಡಿಗೆ ಇದನ್ನು ಬೇರೆ ಎಲ್ಲ ಇರುತ್ತಲ್ಲ, ಏನದು ಶುಗರ್ ಕೇನ್ ಜ್ಯೂಸ್ ಇರ್ಬೋದು, ಜ್ಯೂಸ್ ಅಂಗಡಿ ಇರ್ಬೋದು, ಇವರಿಗೆಲ್ಲ ಏನು ಬೇಕು? ಬೇಸಿಕ್ ರಿಜಿಸ್ಟ್ರೇಷನ್ ಬೇಕು. 100 ರೂಪಾಯಿಗೆ ಸಿಕ್ಬಿಡುತ್ತೆ ವರ್ಷಕ್ಕೆ. ಓಕೆ, ಅವರೇ ಮಾಡಿಕೊಂಡ್ರೆ, ಇಲ್ಲ CA ಕಡೆಯಿಂದ ಮಾಡಿದ್ರೆ ಒಂದು ಸ್ವಲ್ಪ ಏನು ಒಂದು 1000 ರೂಪಾಯಿವರೆಗೂ ಹೋಗ್ಬೋದು. ಸ್ಟೇಟ್ ಲೈಸೆನ್ಸು ಇದೆಯಲ್ಲ ಯಾರಿಗೆ? ಚಿಕ್ಕ ಕಂಪ್ನಿಗಳು, ಸ್ವಲ್ಪ ರೋಡ್ ಸೈಡ್ಗಿಂತ ಸ್ವಲ್ಪ ಅಂಗಡಿ ಮಾಡ್ಕೊಂಡು ನಡೆಸ್ತಾ ಇರೋರು, ಬೇಕ್ರಿ ನಡೆಸ್ತಾ ಇರೋರು, ಅವರಿಗೆ ಈ ಸ್ಟೇಟ್ ಲೈಸೆನ್ಸ್ ಬೇಕಾಗುತ್ತೆ. 12 ಲಕ್ಷದಿಂದ 20 ಲಕ್ಷದ್ದು ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ಅದಕ್ಕೆ ಎಷ್ಟು ಖರ್ಚು ಬರುತ್ತೆ? 2 ರಿಂದ 5 ಸಾವಿರ ಖರ್ಚು ಬರುತ್ತೆ. 1 ವರ್ಷ ಮಾಡ್ಕೋಬೋದು, 3 ವರ್ಷ ಮಾಡ್ಕೋಬೋದು, 5 ವರ್ಷನೂ ಮಾಡ್ಕೋಬೋದು. ಆದರೆ ಆ್ಯಸ್ ಎ ಎಕ್ಸ್ಪೋರ್ಟರ್ ನಮಗೆ ಯಾವುದು ಬೇಕು? ಸೆಂಟ್ರಲ್ ಲೈಸೆನ್ಸ್. ಲಾರ್ಜ್ ಬಿಸ್ನೆಸ್ ಇರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಇರ್ಬೋದು, 5 ಸ್ಟಾರ್ ಹೋಟೆಲ್ ಇರ್ಬೋದು, ಮಲ್ಟಿ ಸ್ಟೇಟ್ ಆಪ್ರೇಷನ್ ಇರ್ಬೋದು, ಏನೇ ಇದ್ದರೂ ಕೂಡ ನಿಮಗೆ ಸೆಂಟ್ರಲ್ ಲೈಸೆನ್ಸ್ FSSAI ಬೇಕಾಗುತ್ತೆ. ಇದನ್ನೇ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ಸರ್ ಇದು 20 ಕೋಟಿ ಅಂತ ಬರೆದಿದ್ದಾರೆ, 20 ಕೋಟಿ ಮೇಲೆ ನಂದೇನು ಟರ್ನ್ ಓವರ್ ಇಲ್ಲಲ್ಲ, FSSAI ಸ್ಟೇಟ್ ಮಾಡ್ಕೋಬೋದಾ? ಇಲ್ಲ. ನಿಮ್ಮ ಹತ್ರ 1 ರೂಪಾಯಿ ವ್ಯಾಪಾರ ಆಗದೆ ಹೋದರೂ ಕೂಡ ನೀವು ಸ್ಟೇಟ್ ಲೈಸೆನ್ಸೇ ಮಾಡ್ಕೋಬೇಕು ಆ್ಯಸ್ ಎ ಎಕ್ಸ್ಪೋರ್ಟರ್. ಓಕೆ, ಎಕ್ಸ್ಪೋರ್ಟ್ ಇರ್ಬೋದು, ಇಂಪೋರ್ಟ್ ಇರ್ಬೋದು, ನೀವು ಸ್ಟೇಟ್ ಲೈಸೆನ್ಸೇ ತೊಗೋಬೇಕು. ನಿಮಗೆ ಬೇರೆ ಆಪ್ಷನ್ ಇಲ್ಲ. ಬೇರೆಯವರಿಗೆ ಲೋಕಲಲ್ಲಿ ಬಿಸ್ನೆಸ್ ಇರೋರು, ಚಿಕ್ಕ ಪುಟ್ಟ ಬೇಕರಿ ಎಲ್ಲ ನಡೆಸೋರು, ಪಾನಿಪುರಿಯವರು, ಇವರಿಗೆಲ್ಲ ಏನಾದರೂ ಮಾಡ್ಕೋಬೋದು. ನಿಮಗೆ ಮಾತ್ರ ಆ್ಯಸ್ ಎ ಎಕ್ಸ್ಪೋರ್ಟ್ ಇಂಪೋರ್ಟ್ ಸೆಂಟ್ರಲ್ ಲೈಸೆನ್ಸ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ನಿಮ್ಮ CA ಆಯಿತು, ನೀವಾಯಿತು, ಯಾರಾದರೂ ಮಾಡುವಾಗ ದಯಮಾಡಿ ಸ್ವಲ್ಪ ದುಡ್ಡು ಉಳಿಸೋದನ್ನು ಬಿಟ್ಟು ಯಾವ ಲೈಸೆನ್ಸ್ ಅವಶ್ಯಕತೆ ಇದೆಯೋ ಅದನ್ನು ತೊಗೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ತುಂಬ ಜನ ಸ್ಟೇಟ್ ಲೈಸೆನ್ಸ್ ತೊಗೊಳ್ತಾರೆ, 2-3 ಸ್ಟೇಟಿಗೆ ತೊಗೊಳ್ತಾರೆ. ಆಮೇಲೆ ಏನಾಗುತ್ತೆ, ಈ ಸೆಂಟ್ರಲ್ ಲೈಸೆನ್ಸ್ ಬೇಕಂದಾಗ ಮತ್ತೆ ದುಡ್ಡು ಕೊಟ್ಟು ಅದನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಅದರ ಬದಲು ಸೆಂಟ್ರಲ್ ಲೈಸೆನ್ಸ್ ಮಾಡ್ಕೊಳ್ಳಿ, ಬೇರೆ ಎಲ್ಲ ಕೆಲಸ ನಡೆದೋಗುತ್ತೆ. ಓಕೆ, ಸೊ ಆ್ಯಸ್ ಎ ಎಕ್ಸ್ಪೋರ್ಟರ್ ನಿಮಗೇನು ಇಂಪಾರ್ಟೆಂಟು? ಸೆಂಟ್ರಲ್ ಲೈಸೆನ್ಸ್. ಇನ್ನೊಮ್ಮೆ ಹೇಳ್ತಾ ಇದ್ದಾನೆ, ಸೆಂಟ್ರಲ್ ಲೈಸೆನ್ಸೇ ಬೇಕು, ಬೇರೆ ಯಾವುದೇ ಲೈಸೆನ್ಸ್ಗಳು ನಡೆಯಲ್ಲ, ತಲೆಯಲ್ಲಿಟ್ಕೊಳ್ಳಿ. ಓಕೆ, ನಿಮ್ಮ ಟರ್ನ್ ಓವರ್ ಏನೇ ಇರ್ಬೋದು, 1 ರೂಪಾಯಿ ಟರ್ನ್ ಓವರ್ ಇಲ್ಲದೆ ಇರ್ಬೋದು, ಆದ್ರೂ ನಿಮಗೆ ಸೆಂಟ್ರಲ್ ಲೈಸೆನ್ಸೇ ಬೇಕು. ಇದನ್ನೇ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಯಾವಾಗ ಬೇಕು? ನಮಗೆ ಕಸ್ಟಮ್ ಕ್ಲಿಯರೆನ್ಸ್ ಮಾಡುವಾಗ
ನಿಮ್ಮ FSSAI ನಮ್ಮ ಲೈಸೆನ್ಸ್ ಇದೆಯಾ, ನೀವು ಫುಡ್ ಪ್ರಾಡಕ್ಟ್ಸಲ್ಲಿ ಡೀಲ್ ಮಾಡ್ತಾ ಇದ್ದಾರೆ, ಅದು ಪ್ಯಾಕ್ಡ್ ಫುಡ್ಸಲ್ಲಿ ಇತ್ತು ಅಂದರೆ ನಾರ್ಮಲಿ ನಿಮಗೆ FSSAI ಲೈಸೆನ್ಸ್ ಇಲ್ಲ ಅಂದರೆ ನಡೆಯಲ್ಲ. ಓಕೆ, ಅದು ಯಾಕೆ? ಟ್ರೇಸಬಿಲಿಟಿ, ಎಲ್ಲಿಂದ ಬಂದಿರೋದು ಮೆಟೀರಿಯಲು, ಯಾರು ಪ್ಯಾಕ್ ಮಾಡಿದ್ದಾರೆ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಫುಡ್ ಸೇಫ್ಟಿಗೆ ಒಂದು ಗ್ಯಾರಂಟಿ ಕೊಡೋಕ್ಕೆ ಈ FSSAI ನಂಬರ್ನ ನಾವು ಹಾಕೋದು. ಓಕೆ, ಸೊ ಇವಾಗ ಬೇರೆ ಕಂಟ್ರೀಸ್ಗಳಿಗೆಲ್ಲ FSSAI ಇದೆಯಾ, ಅವರಲ್ಲಿ ಬೇರೆ ಬೇರೆ ಕೋಡ್ಗಳಿರುತ್ತೆ, ಬಟ್ ನಮ್ಮಲ್ಲಿ FSSAI ಇದೆ, ಇದನ್ನೇ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದು ಮ್ಯಾಂಡೇಟರಿ, ನೀವು ಪ್ರಿಂಟ್ ಮಾಡಬೇಕು ನಿಮ್ಮ ಎಲ್ಲ ಪ್ಯಾಕೇಜಿಂಗ್ ಮೆಟೀರಿಯಲ್ ಮೇಲೆ. ನೆಕ್ಸ್ಟು, ಈ ಪ್ರೈವೇಟ್ ಲೇಬಲಿಂಗ್ ಮಾಡಿದಾಗ ನಿಮ್ಮ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಚಿಪ್ಸ್ ಫ್ಯಾಕ್ಟ್ರಿ ಇದೆ, ನಾನು ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೇನೆ, ನೀವು ಆ್ಯಸ್ ಎ ಎಕ್ಸ್ಪೋರ್ಟರ್ ಇದ್ದೀರಾ, ನೀವು ಒಬ್ಬ ಮರ್ಚೆಂಟ್ ಎಕ್ಸ್ಪೋರ್ಟರು, ನೀವು ನನ್ನ ಹತ್ರ ತೊಗೊಂಡು ಬೇರೆದವ್ರಿಗೆ ಮಾರಬೇಕು. ಆದರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದರೆ, ಇವಾಗ ನೀವು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನನ್ನ FSSAI ಕೋಡ್ ಹಾಕಲೇಬೇಕು, ಅದು ರೂಲ್ ಇದೆ. ಅದರ ನೆಕ್ಸ್ಟ್ ಇರೋದೇನು, ನಿಮ್ಮ FSSAI ನಂಬರ್ ಕೂಡ ಹಾಕ್ಬೋದು. ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಪ್ಯಾಕ್ಡ್ ಬೈ ನನ್ನ ಕೋಡು, ಮಾರ್ಕೆಟೆಡ್ ಬೈ ನಿಮ್ಮ ಕೋಡು, ಅಥವಾ ನಿಮ್ಮ ಬಾಯರ್ ಯಾರಿದ್ದಾರೆ ಅವ್ರ ಕೋಡು, ಇದು ಎರಡನ್ನ ರಿಜಿಸ್ಟರ್ ಮಾಡಿಕೊಂಡು ನೀವು ಇದನ್ನು ಹಾಕಲೇಬೇಕಾಗತ್ತೆ. ಇದರಲ್ಲಿ ಒಂದು ಸಮಸ್ಯೆ ಏನಂತ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಸರ್ ನನಗೆ ಇವಾಗ ನಾನು ಮ್ಯಾನುಫ್ಯಾಕ್ಚರ್ ಯಾರು ಅಂತ ಹೇಳೋದಿಲ್ಲ, ನನಗೆ ನಿಮ್ಮ ಹೆಸರು ಹೇಳೋದಿಲ್ಲ, ಆದರೆ ಇವಾಗ ಗೊತ್ತಾಗ್ಬಿಡುತ್ತಲ್ಲ, ಈ FSSAI ನಂಬರ್ ಸಿಗೋದ್ರಿಂದ ಈ ಮ್ಯಾನುಫ್ಯಾಕ್ಚರ್ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬರೀ ಒಂದು ಗೂಗಲ್ ಸರ್ಚಲ್ಲೇ ನಿಮ್ಗೆ ಸಿಕ್ಬಿಡ್ತಾರೆ. ಆವಾಗ ನೀವೇನಾದರೂ ನಿಮ್ಮ ಮ್ಯಾನುಫ್ಯಾಕ್ಚರ್ ಜೊತೆಗೆ, ಅಥವಾ ನನ್ನ ನಿಯತ್ ಸರಿಯಾಗಿರಲಿಲ್ಲ, ಇವಾಗ ನೀವೇನು ಮಾಡ್ತೀರಾ, ನನಗೆ ಆರ್ಡರ್ ಕೊಡ್ತೀರಾ, ಅವನು ಡೈರೆಕ್ಟ್ ಎನ್ಕ್ವೈರಿ ಮಾಡ್ಕೊ ಬರ್ತಾನೆ, ನಾನು ಅವನು ಇಬ್ಬರು ಜೊತೆಗಾಗಿಬಿಟ್ರೆ ನೀವು ಆಚೆ ಹೋಗ್ಬಿಡ್ತೀರಾ. ಸೊ ಇದಕ್ಕೆ ನೀವು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೋಬೋದು ಇಬ್ಬರ ನಡುವೆ, ಬಟ್ ಏನು ಎಶ್ಯೂರೆನ್ಸ್ ಇಲ್ಲ. ಸ್ವಲ್ಪ ನಿಯತ್ತು ಕಡಿಮೆ ಇರೋ ಜನ ಸಿಗ್ತಾರೆ ಇವತ್ತಿನ ಟೈಮಲ್ಲಿ, ಆ ಥರ ಏನಾದರೂ ಆದರೆ ನಿಮಗೆ ಸಮಸ್ಯೆಗಳಾಗುತ್ತೆ. ಬಟ್ ಇಲ್ಲ ಅಂದರೆ FSSAIಯಲ್ಲಿ ಡಿಸ್ಕ್ಲೋಸ್ ಆಗಲಿಲ್ಲ, ಸೊ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನೀವೇ ಪ್ಯಾಕ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಸೆಸ್ ಮಾಡಿ ನೀವೇ ಕಳಿಸ್ತಾ ಇದ್ದಾರೆ ಅಂದಾಗ ಸಮಸ್ಯೆಗಳು ಬರಲ್ಲ. ಆದರೆ ನೀವು ಒಬ್ಬ ಮರ್ಚೆಂಟ್ ಟ್ರೇಡರ್ ಇರೋದ್ರಿಂದ ನೀವು ದುಡ್ಡು ಹಾಕಿರಲ್ಲ, ಸ್ವಲ್ಪ ರಿಸ್ಕ್ ತೊಗೊಳ್ಬೇಕಾಗತ್ತೆ. ಸೊ ಆವಾಗ ನೀವು ಆಬ್ವಿಯಸ್ಲಿ ಮ್ಯಾನುಫ್ಯಾಕ್ಚರ್ ಡೀಟೇಲ್ಗಳನ್ನ ಹಾಕಿದಾಗ ಅದು ಬೈಪಾಸ್ ಆಗೋ ಚಾನ್ಸಸ್ಗಳು ತುಂಬ ಆಗುತ್ತೆ ಅಂತ ಹೇಳಲ್ಲ. ಕೆಲವೊಂದು ಸರಿ ನಮ್ಮ ಜೊತೆ ಮ್ಯಾನುಫ್ಯಾಕ್ಚರ್ಗಳು ಕೆಲಸ ಮಾಡ್ತಾ ಇರೋರು ಇವತ್ತಿನವರೆಗೂ ನಮ್ಮ ಕಮಿಷನ್ ಕೊಟ್ಕೊಂಡು ನಮ್ಮ ಜೊತೆ ಬಿಸ್ನೆಸ್ ಮಾಡ್ತಾ 15 ವರ್ಷ ಆಯಿತು. ಆದರೆ ಕೆಲವೊಂದು ಜನ ಇವಾಗಲೂ ಕೂಡ ಒಂದು ಆರ್ಡ್ರಲ್ಲೇ ಮೋಸ ಮಾಡಿಬಿಡ್ತಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಅಗ್ರಿಮೆಂಟ್ ಕೊಡ್ತೇವೆ, ಅದನ್ನು ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ ಅಗ್ರಿಮೆಂಟ್ ತೊಗೊಳ್ಳಿ, ಅದನ್ನು ಸೈನ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆದರೂ ಕೂಡ ಏನಾದರೂ ಮಾಡಿದರೆ ಹೇಗೆ ಸರ್ ಅಂದರೆ, ಮಾಡಿದ್ರಿ ಇನ್ನೇನು ಮಾಡೋಕ್ಕೆ ಬರಲ್ಲ, ಜನದ ನಿಯತ್ಗಳನ್ನ ನೀವೇ ಚೇಂಜ್ ಮಾಡೋಕ್ಕಾಗಲ್ಲ, ಬೇರೆ ಸಪ್ಲೈಯರ್ ಹುಡ್ಕೊಂಡು ನೀವು ಬೇರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಮ ಮ್ಯಾಂಡೇಟ್ರಿ ಇನ್ವಾಯ್ಸಲ್ಲಾಯಿತು, ರಿಸಿಪ್ಟಲ್ಲಾಯಿತು, ನಿಮ್ಮ ಲೆಟರ್ ಹೆಡ್ ಮೇಲೆ ಆಯಿತು, FSSAI ನಂಬರ್ನ ಪ್ರಿಂಟ್ ಮಾಡಿಸ್ಬಿಡಿ, ಅದು ನಿಮಗೆ ಒಳ್ಳೆಯದಾಗತ್ತೆ. ಸೊ ಇದರಲ್ಲಿ FSSAIಯಲ್ಲಿ ಮೇನ್ಲಿ ಯಾವ್ಯಾವ ಪ್ರಾಡಕ್ಟ್ಗಳಿಗೆ ಬೇಕಾಗುತ್ತೆ, ಡೈರಿ ಇರ್ಬೋದು, ಮೀಟ್ ಇರ್ಬೋದು, ಫಿಶ್ ಇರ್ಬೋದು, ಸೀ ಫುಡ್ ಇರ್ಬೋದು, ಆಯಿಲು, ಸೀರಿಯಲ್ಸು, ಸ್ನ್ಯಾಕ್ಸು, ಬೇಕರಿ ಐಟಮು, ಬಿವ್ರೇಜಸ್ಸು, ಕಿಚನು, ರೆಸ್ಟೋರೆಂಟು, ಹೋಟೆಲು, ಅದರಲ್ಲಿ ನಾವು ಕೆಲಸ ಮಾಡಲ್ಲ. ಇಂಪೋರ್ಟ್, ಎಕ್ಸ್ಪೋರ್ಟ್, ವೇರ್ಹೌಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಕಾಮರ್ಸ್, ಫುಡ್ ಬಿಸ್ನೆಸ್ ಯಾವುದೇ ಇದ್ರೂ ನಿಮಗೆ FSSAI ಲೈಸೆನ್ಸ್ ಬೇಕೇ ಬೇಕು. ನಾವು ಎಕ್ಸ್ಪೋರ್ಟರ್ ಇರೋದ್ರಿಂದ ಸೆಂಟ್ರಲ್ ಲೈಸೆನ್ಸ್ ತೊಗೊಂಡ್ಬಿಟ್ರೆ ಸಾಕಾಗತ್ತೆ. ಸೊ ಏನು ಪ್ರೊಸೆಸ್ ಇದೆ, ವೆಬ್ಸೈಟಿಗೆ ಹೋಗಿ ನೀವೇ ಮಾಡೋದಾದರೆ ನಾರ್ಮಲಿ ನಾನು ನೀವು ಮಾಡಿಬಿಡಿ ಅಂತ ಹೇಳ್ತೇನೆ, ಯಾಕಂದ್ರೆ ನನಗೆ ದುಡ್ಡು ಬೇಕಂತಲ್ಲ, ಯಾರಿಗಾದರೂ ದುಡ್ಡು ಕೊಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ. ಆದರೆ ನೀವು ಮಾಡಿದರೆ ಕೆಲವೊಂದು ಸರಿ ತಪ್ಪಾಯಿತು, ಪ್ರೊಸೆಸ್ಗಳು ಡಿಲೇ ಆಗುತ್ತೆ, ಕ್ಲಾರಿಫಿಕೇಷನ್ ಕೊಡೋದಿರುತ್ತೆ, ಅವ್ರ ಜೊತೆ ಪ್ರತಿಯೊಂದು ಸಮಸ್ಯೆಗಳನ್ನ ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆವಾಗ ನಿಮಗೆ ತೊಂದರೆಗಳಾಗಿ ಸ್ವಲ್ಪ ಡಿಲೇಗಳು ಹೆಚ್ಚಿಗೆ ಆಗುತ್ತೆ. ಸೊ ಅದ್ರ ಬದಲು ಪ್ರೊಫೆಷನಲ್ಸ್ ಕೊಟ್ಬಿಟ್ರೆ ಅವ್ರು ಹ್ಯಾಂಡಲ್ ಮಾಡ್ಕೊಳ್ತಾರೆ, ಅವರು ಗೊತ್ತಿರುತ್ತೆ ಅವ್ರಿಗೆ, ಅವ್ರು ಮುಗಿಸ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಟರ್ನ್ ಓವರ್ಗೆ ಸಂಬಂಧ ಇಲ್ಲ, ನೀವು ಸೆಂಟ್ರಲ್ ಲೈಸೆನ್ಸೇ ತೊಗೊಳ್ಬೇಕು. ಅದಾದ ಮೇಲೆ ಫಾರ್ಮ್ ಎ ಬೇಸಿಕ್ಕಿಗೆ ಆದರೆ, ನಮಗಾದರೆ ಫಾರ್ಮ್ ಬಿ ಬರುತ್ತೆ ಸೆಂಟ್ರಲ್ಗೆ, ಅದನ್ನು ಫಿಲ್ ಮಾಡಿ ಡಾಕ್ಯುಮೆಂಟ್ ಆನ್ಲೈನ್ ಅಪ್ಲೋಡ್ ಮಾಡಿ. ಇಲ್ಲ ಅಂದರೆ ಹೋಗ್ಬಿಟ್ಟು ಆಫೀಸಲ್ಲಿ ಕೊಟ್ಟು ಬನ್ನಿ, ಫೀ ಏನಿದೆ ಅದನ್ನು ಪೇ ಮಾಡಿ. ಪ್ರಿಮೈಸಸ್ ಇನ್ಸ್ಪೆಕ್ಷನ್ಗೆ ಬರ್ತಾರೆ, ಸೆಂಟ್ರಲ್ ಮತ್ತು ಸ್ಟೇಟಿಗೆ ಮಾತ್ರ ಬರ್ತಾರೆ, ಬೇಸಿಕ್ಕಿಗೆ ಯಾರೂ ಬರೋಕ್ಕೆ ಹೋಗಲ್ಲ. ಯಾಕಂದರೆ ರೋಡ್ ಸೈಡ್ ಇರೋ ಪಾನಿಪುರಿ ಅಂಗಡಿಗೆ ಯಾರು ಬಂದು ಚೆಕ್ ಮಾಡ್ತಾರೆ. ಸೊ ನಾರ್ಮಲಿ ಕಂಪ್ಲೇಂಟ್ ಮಾಡಿದ್ರೆ ಯಾರೋ ಬರ್ಬೋದೇನೋ, ಬಟ್ ವಾಲಂಟ್ರಿಲಿ ಯಾರೂ ಬಂದು ಮಾಡಲ್ಲ. ಲೈಸೆನ್ಸ್ ಇಶ್ಯೂ ಇದ್ದರೆ 30 ರಿಂದ 60 ದಿನ. ಸೊ ನಿಮಗೆ ಸೆಂಟ್ರಲ್ ಲೈಸೆನ್ಸ್ ಸಿಗೋಕ್ಕೆ ಬೇಸಿಕ್ ಆದರೆ ಸಿಗುತ್ತೆ, ಅದನ್ನು ಬೇಸಿಕ್ ನಮಗೇನೂ ಸಂಬಂಧ ಇಲ್ಲ. ನೆಕ್ಸ್ಟ್ ಬರೋದು ಯಾವ ಥರದ ಡಾಕ್ಯುಮೆಂಟೇಷನ್ಗಳು ಬೇಕಾಗುತ್ತೆ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬಿಸ್ನೆಸ್ದು, IEC ಕೋಡು, ಆಮೇಲೆ ಕಂಪನಿದು ಯಾವ ಥರದ ಕಂಪನಿಗಳಿದೆ ಅದ್ರ ಮೇಲೆ ಬಿಸ್ನೆಸ್ ರೆಸೊಲ್ಯೂಷನ್ ಆಯಿತು ಅಥವಾ ಅಥರೈಸೇಷನ್ ಲೆಟರ್ ಬೇಕಾಗುತ್ತೆ. ಪ್ರಾಡಕ್ಟ್ ಲಿಸ್ಟು, ಯಾವ್ಯಾವ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತೀರಾ, FSSAI ಪ್ಲ್ಯಾನ್ ಇರ್ಬೋದು, ಬ್ಲೂ ಪ್ರಿಂಟ್ ಇರ್ಬೋದು. ನಾರ್ಮಲಿ ಲೇಔಟು, ನಿಮ್ಮ ಫ್ಯಾಕ್ಟ್ರಿ ಸೆಟಪ್ ಹೇಗಿದೆ ಅಥವಾ ನಿಮ್ಮ ಆಫೀಸ್ ಸೆಟಪ್ ಹೇಗಿದೆ, ಸ್ಟೋರೇಜ್ ಹೇಗಿದೆ, ಇದು ಒಂದಿಲ್ಲ. ಇಲ್ಲ ಅಂದರೆ FSSAI ಲೈಸೆನ್ಸ್ ಅವ್ರದ್ದು, ನೀವೇನಾದರೂ ಯಾವುದಾದ್ರು ಮೀಟ್ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತೀರಲ್ಲ, ಸ್ಲಾಟರ್ ಹೌಸ್, ಎಲ್ಲಿ ಈ ಕುರಿ ಆಯಿತು, ಈ ಬಫೆಲೋಸ್ ಆಯಿತು, ಎಮ್ಮೆ ಆಯಿತು, ಇದರದ್ದೆಲ್ಲ ಮಾಂಸಗಳನ್ನ ಎಲ್ಲಿ ಕಟ್ ಮಾಡಿ ಸ್ಲಾಟರ್ ಮಾಡ್ತಾರೋ ಅಲ್ಲಿ ಅವ್ರದ್ದು ಏನು ಲೈಸೆನ್ಸ್ ಇದೆ, ಅವರ ಲೈಸೆನ್ಸ್ ಕೊಟ್ಟು ಅವ್ರ ಮೇಲೆ ನೀವು ರಿಜಿಸ್ಟರ್ಮೆಂಟ್ ತೊಗೋಬೇಕಾಗತ್ತೆ.
ಏನಾಗುತ್ತೆ ತುಂಬ ಸರಿ ಇವಾಗ ನಾನು ಮುಂಚೆನೇ ಹೇಳಿದೆ ಮ್ಯಾನುಫ್ಯಾಕ್ಚರ್ದು ಹಾಕಬೇಕಂತ. ಸೊ ಇವಾಗ ಮ್ಯಾನುಫ್ಯಾಕ್ಚರ್ದು ಹಾಕದೇ ಹೋದರೆ ನೀವು ಆ್ಯಸ್ ಅ ಮರ್ಚೆಂಟ್ ಟ್ರೇಡರ್ ನಿಮಗಿದು ಸಿಗಲ್ಲ. ಈಗ ನೀವೇ ಸ್ಲಾಟರ್ ಹೌಸ್ ಇದ್ದರೆ ಡೈರೆಕ್ಟ್ಲಿ ನಿಮ್ಮ ಹೆಸರಲ್ಲೇ ಆಗುತ್ತೆ, ಸಮಸ್ಯೆಗಳಿಲ್ಲ. ಆದರೆ ನೀವೊಬ್ಬ ಮರ್ಚೆಂಟ್ ಟ್ರೇಡರ್ ಇರೋದ್ರಿಂದ ನೀವು ಆ ಸ್ಲಾಟರ್ ಹೌಸ್ ಹೆಸರು ಮೇಲೇ ನಿಮ್ಮ ರಿಜಿಸ್ಟ್ರೇಷನ್ಗಳು ಸಿಗುತ್ತೆ. ಅವ್ರ ಸರ್ಟಿಫಿಕೇಟ್ ಇಲ್ಲದೆ ನಿಮಗೆ ರಿಜಿಸ್ಟ್ರೇಷನ್ ಸಿಗಲ್ಲ. ಸೊ ಒಂದು ವೇಳೆ ನೀವೇನಾದರೂ ಅಲ್ಲಿಂದ ಮೆಟೀರಿಯಲ್ ತಂದು ನಿಮ್ಮಲ್ಲಿ ತೊಳೆದು ವಾಶ್ ಮಾಡಿ ಪ್ಯಾಕ್ ಮಾಡಿ ಮತ್ತೆ ಸೀಲ್ ಮಾಡ್ತೀರಾ ಅಂದರೆ ಅದರ ವಾಟರ್ ಟೆಸ್ಟಿಂಗ್ ರಿಪೋರ್ಟ್ ಕೂಡ ಬೇಕಾಗುತ್ತೆ. ಅದು ಕೂಡ ಎವ್ರಿ ಇಂಟರ್ವೆಲ್ 3 ತಿಂಗಳು 6 ತಿಂಗಳಲ್ಲಿ ಏನೋ ಇದೆ ಅದನ್ನು ಫಾಲೋ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಫೋಟೋಗ್ರಾಫ್ಸು ಮತ್ತು ಡಿಕ್ಲರೇಷನ್ ಅಂದರೆ ಏನು, ಎಲ್ಲ ನನ್ನಿಂದ ನಾನೇ ಕರ್ಮ ಕ್ರಿಯಾ, ಏನಾದರೂ ಗಲಾಟೆ ಆಯಿತು ನನ್ನನ್ನು ಹಿಡ್ಕೊಂಡು ಹೋಗಿ ಅಂತ ನೀವು ಬರೆದು ಕೊಡಬೇಕಾಗತ್ತೆ. ಸೊ ಇದರಲ್ಲಿ ಅಪ್ಲಿಕೇಶನ್ ನಾನು ಆಲ್ರೆಡಿ ಹೇಳಿದೆ, ₹100 ಬೇಸಿಕ್ ಆಗುತ್ತೆ. ಪಾನಿಪುರಿಯವರಿಗೆ ನಿಮಗಲ್ಲ. ಸ್ಟೇಟ್ ಲೈಸೆನ್ಸು ಚಿಕ್ಕ ಕಂಪ್ನಿಗಳಿಗೆ ನಿಮಗಲ್ಲ. ಎಕ್ಸ್ಪೋರ್ಟರ್ಗಳಿಗೆ ಯಾವುದೇ ಥರದ ₹1 ಟರ್ನ್ ಓವರ್ ಇಲ್ಲ ಅಂದರೂ ಕೂಡ ಸೆಂಟ್ರಲ್ ಲೈಸೆನ್ಸೇ ತೊಗೊಳ್ಬೇಕು. ಅಪ್ಲಿಕೇಶನ್ ಎಲ್ಲೋಗಿ ಮಾಡಬೇಕು ಇದಿದೆ. ನಿಮಗೇನಾದರೂ ಹೆಲ್ಪ್ ಬೇಕಾಯಿತು ಅಂದರೆ FSSAI ಸೇಫ್ಟಿ ಮಿತ್ರಾಸ್ ಅಂತಿದ್ದಾರೆ, ಅಲ್ಲೋಗಿ ಟ್ರೈ ಮಾಡ್ಬೋದು. ನಂಬರ್ ಇದೆ, ಕಾಲ್ ಸೆಂಟರ್ ಇದೆ. ಎತ್ತಾರೋ ಬಿಡ್ತಾರೋ ನಿಮ್ಮ ಹಣೆ ಬರ ಟ್ರೈ ಮಾಡಿ. ಅದನ್ನು ಬಿಟ್ಟು ಪ್ರೊಫೆಷ್ನಲ್ ಕನ್ಸಲ್ಟೇಷನ್ಸ್ ಯಾರು ಇರ್ತಾರೆ, ನಾವಿದ್ದೇವೆ, ಬೇರೆ ಯಾರಾದರೂ ಇರ್ತಾರೆ, ಅವ್ರ ಕಡೆಯಿಂದ ಬೇಕಾದ್ರೆ ಮಾಡಿಸ್ಕೊಳ್ಬೋದು. ಅಥವಾ ನಿಮ್ಮ CA ಫಾರ್ಮ್ಸ್ಗಳು ಏನಿದೆ ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳಿ. ಆದರೆ ಕೆಲವೊಬ್ಬರು CAಗಳು ಇಂಡಿವಿಜುವಲ್ ಏನಿರ್ತಾರೆ, ಕಂಪ್ನಿಗಳಲ್ಲ, ಈ ಇಂಡಿವಿಜುವಲಲ್ಲಿ ಪ್ರಾಕ್ಟೀಸ್ ಮಾಡೋರು, CA ಎಕ್ಸಾಮ್ ಬರೀದೇನೆ CA ಅಂತ ಹೇಳ್ಕೊಳ್ಳೋರು, ಆ ಥರ ಇರೋ ಜನ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಪ್ರಾಪರ್ ಒಂದು ಕಂಪ್ನಿ ಜೊತೆ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಅಸೋಸಿಯೇಟೆಡ್ ನಮ್ಮ ಏನು ಪಾರ್ಟ್ನರ್ಸ್ ಇದ್ದಾರೆ ಅವ್ರು ನಿಮಗೆ ಸರ್ವಿಸ್ ಕೊಡ್ತಾರೆ. ಯಾವುದೇ ಥರದ ಸಮಸ್ಯೆಗಳಿರಲ್ಲ. ಸ್ವಲ್ಪ ದುಡ್ಡು ಹೆಚ್ಚಿಗೆ ಹೋಗ್ಬೋದು ಅಷ್ಟೇ. ಓಕೆ, ಎಪೆಡಾ ಮತ್ತು ಮೆಪೆಡಾ. ಸೊ ನಾರ್ಮಲಿ ನೀವು ಮೀಟಲ್ಲಾಯಿತು, ಸೀ ಫುಡ್ಡಲ್ಲಾಯಿತು ಅಂದರೆ ನೀವು ಇವರ ರಿಜಿಸ್ಟ್ರೇಷನ್ ಕೂಡ ಬೇಕಾಗತ್ತೆ. ಅಥವಾ ನೀವು ಇವ್ರ ಕಡೆಯಿಂದ ಕೂಡ ಕನ್ಸಲ್ಟೇಷನ್ ತೊಗೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಲೋಕಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಇರ್ಬೋದು, ಟ್ರೇಡ್ ಬಾಡೀಸ್ ಇರ್ಬೋದು, ಅದನ್ನೆಲ್ಲ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಅವ್ರ ಕಡೆಯಿಂದ ಬೇಕಾದರೂ ನಿಮಗೆ ಹೆಲ್ಪ್ ಸಿಗುತ್ತೆ. ಸಾರಿ, ಸ್ವಲ್ಪ ಹುಷಾರಿಲ್ಲ. ಇಲ್ಲಿ ಚಾಲೆಂಜಸ್ ಏನಿರುತ್ತೆ, ಮೀಟಲ್ಲಾದರೆ ಹೈಜೀನು, ಇನ್ಫ್ರಾಸ್ಟ್ರಕ್ಚರು, ಕಟ್ ಮಾಡೋದು, ತೊಳೆಯೋದು, ಬ್ಲಡ್ಡು, ಪ್ರತಿಯೊಂದು ಸಮಸ್ಯೆಗಳಿರುತ್ತೆ. ಸೊ ಅದನ್ನೆಲ್ಲ ಪ್ರಾಪರಾಗಿ ಮ್ಯಾನೇಜ್ ಮಾಡಬೇಕು. ಡಾಕ್ಯುಮೆಂಟೇಷನ್ಗಳೆಲ್ಲ ಪ್ರಾಪರಾಗಿ ಇಟ್ಕೋಬೇಕು. ಯಾವಾಗ ಯಾವ ಮೆಟೀರಿಯಲ್ ಎಲ್ಲಿಂದ ಬಂದಿದೆ, ಯಾವಾಗ ಕಟ್ ಆಗಿದೆ, ಏನು ಪ್ರೊಸೆಸ್ ಆಗಿದೆ, ಪ್ರತಿಯೊಂದು ರೆಕಾರ್ಡ್ ಇರಬೇಕಾಗತ್ತೆ. ಪ್ಲಸ್ ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಇರ್ಬೋದು, ಆ್ಯನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಇದರ ಎಲ್ಲದರದ್ದು ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡಬೇಕು. ಪ್ಲಸ್ ಅವ್ರ ಪರ್ಮಿಷನ್ಗಳಿರಬೇಕು, ಎಲ್ಲರ ಕಡೆಯಿಂದ NOCಗಳಿರಬೇಕು. ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಆದರೆ ನಾರ್ಮಲಿ ಎಲ್ಲ ಬಿಸ್ನೆಸ್ ಅಂದಮೇಲೆ ಒಂದು ಸ್ಟಾರ್ಟಿಂಗಲ್ಲಿ ಎಲ್ಲ ಪ್ರೊಸೆಸ್ ಇರುತ್ತೆ. ಅದಾದಮೇಲೆ ನೀವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ಇನ್ಸ್ಪೆಕ್ಷನ್ ಡಿಲೇಸ್ ಇರ್ಬೋದು. ಒಂದು ವೇಳೆ ತುಂಬ ಫ್ಯಾಕ್ಟ್ರಿ ಅಪ್ಲಿಕೇಶನ್ ಬಂದುಬಿಡ್ತು ಒಂದೇ ಏರಿಯಾದಿಂದ, ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದನೇ ಎಲ್ಲ ಅಪ್ಲಿಕೇಶನ್ ಬಂದುಬಿಟ್ರೆ ಅವರು ಇರೋದೇ 4-5 ಆಫೀಸರ್ಸ್ ಇರ್ತಾರೆ. ಎಲ್ಲರೂ ಹೋಗ್ಬಿಟ್ಟು ಎಲ್ಲನೂ ಚೆಕ್ ಮಾಡಿ ಬರೋಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದರೆ 30ರಿಂದ 60 ದಿನ ಒಂದು ಸ್ಟ್ಯಾಂಡರ್ಡ್ ಅಂದ್ಕೊಂಡು ನಡೀರಿ. ಆದರೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಆಗಬೇಕು. ಇಲ್ಲ ಅಂದರೂ ಕೂಡ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಹೋಗ್ಬಿಟ್ಟು ಸ್ವಲ್ಪ ಭೇಟಿಯಾಗಿ ಮಾತಾಡ್ಕೊಂಡು ಬಂದರೆ ಸ್ವಲ್ಪ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸರಿ ಅಂತೂ ಇನ್ಸ್ಪೆಕ್ಷನ್ ಆಗದೇನೋ ಅಪ್ರೂವಲ್ ಸಿಕ್ಕಿರುವಂಥ ಚಾನ್ಸಸ್ಗಳಿವೆ. ಸೊ ಆನ್ಗೋಯಿಂಗ್ ಕಂಪ್ಲೈನ್ಸಸ್ಸು, ಇನ್ಸ್ಪೆಕ್ಷನ್ಸು ಮತ್ತು ಪೋಸ್ಟ್ ಲೈಸೆನ್ಸ್ ಏನಿದೆ ಅದನ್ನೆಲ್ಲ ನೀವು ಮ್ಯಾನೇಜ್ ಮಾಡಬೇಕು. ಇದರಲ್ಲಿ ಕಂಪ್ಲೈನ್ಸಸ್ ಏನು ಬರುತ್ತೆ, ನೀವು ನಿಮ್ಮ ಸಿಕ್ಕಿರೋ ಲೈಸೆನ್ಸ್ ನಂಬರ್ನ ಪ್ರತಿ ಪ್ರಾಡಕ್ಟ್ ಮೇಲೆ ಲೇಬಲ್ ಮಾಡಲೇಬೇಕು. ಜೊತೆಗೆ ಪ್ರಾಡಕ್ಟ್ ಲೇಬಲಿಂಗ್ ಆಗಬೇಕು, ಈ ಎಕ್ಸ್ಪೈರಿ ಆಗೋ ಮುಂಚೆ ರಿನ್ಯೂವಲ್ ಆಗಬೇಕು. ಜೊತೆಗೆ ವರ್ಷಕ್ಕೊಂದು ಸಾರಿ D1 ಫಾರ್ಮ್ ಏನಿದೆ ಅದನ್ನು ಮೇ 31 ಅಮೆಂಡ್ ಮಾಡಿ ಅಪ್ಲೈ ಮಾಡಬೇಕು. ಅದಕ್ಕೆ ನಿಮ್ಮ CA ಹೆಲ್ಪ್ ಬೇಕೇ ಬೇಕಾಗುತ್ತೆ. ಸೊ ಆ ಥರದ್ದು ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ದಯಮಾಡಿ ಸರ್ವಿಸ್ಗಳನ್ನ ತೊಗೊಂಡು ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅದ್ರ ಎಲ್ಲದರ ಮೇಲೂ ಪೆನಲ್ಟೀಸ್ ಇದೆ. ಇವಾಗ ತೊಗೊಳ್ಳದೆ ಹೋದರೆ ಏನೂ ಸಮಸ್ಯೆ ಇಲ್ಲ, ತೊಗೊಂಡಾದಮೇಲೆ ರೂಲ್ಸ್ಗಳನ್ನ ಫಾಲೋ ಮಾಡದೆ ಹೋದರೆ ಪೆನಲ್ಟೀಸ್ಗಳು ಬೀಳ್ತಾ ಹೋಗುತ್ತೆ. ಅದಕ್ಕೆ ತಲೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಓವರಾಲ್ ಎಲ್ಲ ಸಪೋರ್ಟ್ ಇದೆ. ನಿಮಗೇನಾದರೂ ಬೇಕಾಯಿತು ಅಥವಾ ಇನ್ನೂ ಡೀಟೇಲಾಗಿ ಕಲಿಯೋದಿತ್ತು ಅಂದರೆ ದಯಮಾಡಿ ಈ ಆ್ಯಕ್ಟ್ ಏನಿದೆ ಅದನ್ನು ಹೋಗಿ ಫುಲ್ಲಾಗಿ ಓದ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಿಗುತ್ತೆ ಗೌರ್ಮೆಂಟ್ ವೆಬ್ಸೈಟಿಂದ. ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಫುಲ್ ಆ್ಯಕ್ಟ್ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಆದರೆ ಎಕ್ಸಾಮ್ ಬರೆಯಷ್ಟು ಓದ್ಕೊಳ್ಳೋದೇನು ಅವಶ್ಯಕತೆಗಳಿಲ್ಲ. ನಾನು ಹೇಳಿರೋದು ಆ್ಯಸ್ ಎ ಎಕ್ಸ್ಪೋರ್ಟರ್ ಇಂಪೋರ್ಟರ್ಗೆ ಸಾಕಾಗುತ್ತೆ. ಬಟ್ ಆದರೆ ಇದಕ್ಕಿಂತ ಹೆಚ್ಚಿಗೆ ನನಗೆ ಬೇಕು ಅನ್ನೋದಾದರೆ ಅಲ್ಲಿ ಹೋಗ್ಬಿಟ್ಟು ಓದ್ಕೊಳ್ಳಿ. ಇಲ್ಲ ಅಂದರೆ ಕನ್ಸಲ್ಟೇಷನ್ ಬೇಕಂದರೆ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ. ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಕಾಲ್ ಮಾಡಿ ಟೀಮಿಂದ ಫುಲ್ ಕನ್ಸಲ್ಟೇಷನ್ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರ ಹೊರತಾಗಿ ನಿಮಗೇನಾದರೂ ಬೇರೆ ಬೇಕಾಯಿತು ಅಥವಾ ಬೇರೆ ಸಮಸ್ಯೆಗಳಿದೆ, ಬೇರೆ ಕನ್ಸಲ್ಟೇಷನ್ ಬೇಕು ಅಂದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಮಾತಾಡಿ ಹೆಲ್ಪ್ ತೊಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಏನಿದೆ ಫ್ರೀಯಾಗಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಪೇಯ್ಡ್ ಇತ್ತು ಅಂದರೆ ಕಾಲ್ ಮಾಡಿ ಮಾತಾಡಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.